ಈಗ ಸಮಯ ವ್ಯರ್ಥ ಮಾಡಿದರೆ ಪ್ರಯೋಜನವಿಲ್ಲ. ಆದಷ್ಟು ಬೇಗನೆ ಆ ವಿಜಯನಿಗೆ ಫೋನ್ ಮಾಡಿ ಇವರ ರಾಸಿಯನ್ನು ನಾನು ತಿಳಿಸಿಕೊಡ್ಲೇಬೇಕು. ಹಲೋ, ಯಾರು? ನಾನು ಚಮನ್ ಲಾಲ್ ಮಾತನಾಡೋದು. ವಿಜಯ್ ತಾನೆ? ಹೌದು ಸರ್. ನಮಸ್ಕಾರ ಚೇರ್ಮನ್ರೆ, ಹೇಳಿ ಏನಾಗಬೇಕಾಗಿತ್ತು? ಏನಾಗಬೇಕಾಗಿಲ್ಲ, ನಿನ್ನ ಜೊತೆಗೆ ನಾನು ಮಾತಾಡಬೇಕಾಗಿಲ್ಲ. ಆದಷ್ಟು ಬೇಗನೆ ನೀನು ಮನೆಗೆ ಬಂದು. ಆಯ್ತು ಚೇರ್ಮನ್ರೆ, ಈಗಲೇ ಬಂದೆ. ನೋಡು, ಮನೆಯಲ್ಲಿ ಯಾರು ಇಲ್ಲ ಅಂತ ಹಾಗೆ ಹೊರಟು ನಾನು ಒಳಗಡೆ ಇರ್ತೀನಿ. ಬೇಗನೆ ನೀನು ಬಂದ್ಬಿಡು. ಸರಿ ಚೇರ್ಮನ್ರೆ. ನೋಡು, ತಡ ಮಾಡಿ 2 ನಿಮಿಷದಲ್ಲಿ ಬಂದ್ಬಿಡು. ಸರಿ ಸರಿ ಚೇರ್ಮನ್. ಸರಸ ಸಲ್ಲಾಪದಲ್ಲಿರುವ ಹಾವುಗಳಿಗೆ ಜಗತ್ತಿನ ಪರಿವೇ ಇರುವುದಿಲ್ಲ. ಸರಸ ಸಲ್ಲಾಪದಲ್ಲಿರುವ ಈ ಹಾವುಗಳಿಗೆ ಇಂದು ಮುಕ್ತಿ ಹಾರಲೇಬೇಕು. ಚಮನ್ ಲಾಲ್, ಸಾವುಕಾರನ ಸಂಚಿನಿಂದ ಬೆಳೆಯುತ್ತಿದೆಯಲ್ಲ, ಎಂದು ನಿನ್ನ ಅಹಂಕಾರವನ್ನು ಅಡಗಿಸದಿದ್ದರೆ ನನ್ನ ಹೆಸರು ವಿಷಗಂಟ ವೀರ ವಿಕ್ರಮಂತನೇ ಅಲ್ಲ. ಈಗ ನಾನು ಫೋನ್ ಸ್ವಿಚ್ ಆಫ್ ಮಾಡಿ. ಯಾಕೆ ಹೇಳು? ವಿಜಯನಿಗೆ ನಾನೇ ಫೋನ್ ಮಾಡಿದ್ದೆಂದು ಗೊತ್ತಾಗಬಾರ್ದು. ವಿಜಯ ಬರ್ತಾ ಇದ್ದಾನೆ. ಬರಲಿ ಬರಲಿ. ಹೇಗಾದರೂ ಇವರು ಸಿಕ್ಕಿ ಬಿದ್ದಿದ್ದೇನೆ. ಅರೆ, ಇಷ್ಟೊಂದು ದೊಡ್ಡ ಮನೆ, ಚೇರ್ಮನ್ರು ಬೇರೆ, ಆದರೂ ಕೂಡ ಒಂದು ಆಳು ಕಾಳು. ನನಗೆ ಯಾಕೋ ಒಂದು ಹೇಳ್ತಾರಲ್ಲ, ಬರ್ತೀನಿ. ಓಡಿಸಿಕೊಂಡು ಬಂದದ್ದಲ್ಲದೆ ನನಗೆ ಫೋನ್ ಮಾಡ್ತೀಯೇನೋ ಗೋಳಿ ಮಗನೇ? ಏನು? ನಾನು ನಿನಗೆ ಫೋನ್ ಮಾಡಿದ್ದ? ಹೌದು, ನೋಡಲೇ ಇಲ್ಲಿ. ಅರೆ, ಸ್ವಿಚ್ ಆಫ್ ಬರ್ತಾ ಇದೆಯಲ್ಲ. ವಿಜಯ್, ನೋಡು, ನನ್ನ ಫೋನ್ ಆನ್ ಆಗಿ ಇದೆ. ನೀನು ಈಗ ಡಯಲ್ ಮಾಡುತ್ತಿರುವ ನಂಬರ್ ಸ್ವಿಚ್ ಆಫ್ ಆಗಿದೆ. ಅಂದ ಮೇಲೆ ನಿನಗೆ ಯಾರೋ ರಾಂಗ್ ಇನ್ಫಾರ್ಮೇಶನ್ ಕೊಟ್ಟು ನಿನ್ನ ಹಾದಿ ತಪ್ಪಿಸಿದ್ದಾರೆ. ವಿಷಯ ಹೋಗಲಿ, ಅದು ಸುಳ್ಳಾಗಿರ್ಬೋದು. ಆದರೆ ಈಗ ನೀನು ಈ ನನ್ನ ತಂಗಿಯನ್ನು ಓಡಿಸಿಕೊಂಡು ಬಂದದ್ದು ಸುಳ್ಳ, ಅವಳ ಜೊತೆಗೆ ಚಕ್ಕಂದವಾಡುತ್ತಿರುವುದು ಸುಳ್ಳ. ಈ ಸಮಾಜದಲ್ಲಿ ಒಬ್ಬ ದೊಡ್ಡ ಮನುಷ್ಯನಾಗಿ ಜವಾಬ್ದಾರಿಯುತ ಸ್ಥಾನದಲ್ಲಿರುವ ನೀನು ನಮ್ಮಂತ ಬಡವರ ಮನೆಯ ಹೆಣ್ಣು ಮಕ್ಕಳ ಜೊತೆಗೆ ಈ ರೀತಿ ನಡೆದುಕೊಳ್ಳುವುದು ಅದೆಷ್ಟು ಸರಿ? ಸರಿಯೋ ತಪ್ಪು ಅದು ನನಗೊಂದು ಗೊತ್ತಿಲ್ಲ. ನನ್ನ ಆಶ್ರಯ ಅರಸಿ ಬಂದ ನಿರಾಶ್ರಿತರಿಗೆ ಆಶ್ರಯ ಮತ್ತು ಈ ಚೇರ್ಮನ್ ಚಮನ್ ಲಾಲ್ನ ಹುಟ್ಟುಗುಣ. ಬೇಕಾದ್ರೆ
ಈ ನಿನ್ನ ತಂಗಿ ಮೇಘಾಳನ್ನೇ ನೀನು ಕೇಳು. ಹೌದೇನಮ್ಮ ತಂಗಿ, ಈ ಸಾವುಕಾರ ಹೇಳೋದು ಖರೆ ಐತೆನ? ಹೌದು, ಇವರ ಆಶ್ರಯ ಹಾಗೂ ಆಸೆಯ ಗೂಡನ್ನು ಹುಡುಕಿಕೊಂಡು ಇವರ ಹೃದಯದಲ್ಲಿ ನಾಡಿ ಹುಡುಕಿಕೊಂಡು ಬಂದಿರುವೆ. ನಿನ್ನ ಜನ್ಮಕ್ಕೆ ಬಂದಿಷ್ಟು ಬೆಂಕಿ ಹಾಕ. ಅಲ್ಲಮ್ಮ, ನಾಚಿಕೆ ಆಗೋದಿಲ್ಲವೇ ಈಗಿನ ಕೇಸಿ ಜನ್ಮಕ್ಕೆ? ನೋಡು, ನಿನ್ನನ್ನು ಅವು ಸತ್ತಾಗ ನೀನು ಪಾಲನೆ ಪೋಷಣೆ ಭವಿಷ್ಯತ್ತಿನಲ್ಲಿ ಶೃಂಗಾರದಲ್ಲಿ ಬದುಕಲಿ ಎಂದು ಲಾಲನೆ ಪಾಲನೆ ಮಾಡಿ ಶಿಕ್ಷಣಕ್ಕಾಗಿ ನಿನಗಾಗಿ ಸಾಲ ಸೂಲ ಮಾಡಿ ದುಃಖದಲ್ಲಿರುವ ಅರಿವೆಯನ್ನೇ ಹರಿದುಕೊಂಡು ಬಂದ ನಿನ್ನ ಅರಸಿನ ಅಣ್ಣನ ಕನಸಿನ ಕನ್ನಡಿಯನ್ನು ಪುಡಿ ಪುಡಿ ಮಾಡಿದೆಯಲ್ಲ. ಏನು? ಯಾರು ಮಾಡದೆ ಇರೋದನ್ನು ನೀನೇನು ಮಾಡಿಲ್ಲ. ಅಣ್ಣನಾಗಿ ಮಾಡಬೇಕಾದ ಕರ್ತವ್ಯ ನೀನು ಮಾಡಿದ್ಯಾ ಅಷ್ಟೇ. ನೋಡಮ್ಮ ಮೀಕಾ, ಅಪ್ಪ ನಿನ್ನ ಚಿಂತೆಯಲ್ಲಿ ಸ್ವರಿಗೆ ಸಾಯಲಾಗಿ ಈ ಕುರ್ಚಿಯಾಗಿ ನಿನ್ನ ಹೆಸರನ್ನು ತೆಗೆದುಕೊಂಡು ಹಬ್ಬ ಹಬ್ಬಿಸುತ್ತಿರುವನಮ್ಮ. ಇನ್ನು 4-6 ದಿನದಲ್ಲಿ ಹೀಗೆಯೇ ಮುಂದುವರೆದರೆ ಅವರು ಸತ್ತು ಹೋಗಿ ನಾನು ನೀನು ತಪ್ಪಲಿಗಳಾಗಬೇಕಾಗುತ್ತದೆಯಮ್ಮ. ಆಕಳನ್ನು ಕಳೆದುಕೊಂಡ ಕರುವಿನ ಹಾಗೆ ಅಂಬ ಎಂದು ಕೂಗಬೇಕಾಗುತ್ತದೆಯಮ್ಮ. ಹೆತ್ತಪ್ಪನ ಜೀವ ಉಳಿಸುವುದಕ್ಕಾದರೂ ಮನೆಗೆ ಬಾರಮ್ಮ. ನೋಡೋರು, ನಿನ್ನ ಹೆಸರನ್ನೇ ತೆಗೆದುಕೊಂಡು ಅಪ್ಪ ದಿನವೂ ಅಳುತ್ತಿರುತ್ತಾರೆ. ನೀನು ಒಂದು ವೇಳೆ ಬರದೆ ಹೋದರೆ ಸಾವಿನ ದವಡಿಗೆ ಸಿಲುಕುವರಮ್ಮ ಅಪ್ಪ. ಬಾ, ಮುಟ್ಟದಿರು ನನ್ನನ್ನ. ಹುಟ್ಟಿದ ಮೇಲೆ ಒಂದಿಲ್ಲ ಒಂದು ದಿನ ಸಾಯಬೇಕು. ಹುಟ್ಟಿದ ಹುಳವು ಒಂದಿಲ್ಲ ಒಂದು ದಿನ ಸಾಯಬೇಕು. ಕಟ್ಟಿದ ಮನೆ ಒಂದಿಲ್ಲ ಒಂದು ದಿನ ಬೀಳಲೇಬೇಕು. ಅವನು ನಿನಗೆ ಭಾರವಾಗಿದ್ದ ಸತ್ರ ಸಾಯಿ. ಅದನ್ನೇಕೆ ನನ್ನ ಮುಂದೆ ಹೇಳ್ತಾ ಇದ್ದ? ನಿನ್ನ ಜನ್ಮಕ್ಕಿಷ್ಟು ಬೆಂಕಿ ಭಕ್ತ ತಂದೆಯನ್ನೇ ಸಾವಿನ ದವಡಿಗೆ ತಳ್ಳುವಷ್ಟು ನೀಚಳಾದೆಯ. ನೋಡು, ತನಿರು ಕೈಯನ್ನ, ಈ ನಿನ್ನ ಎತ್ತಿದ ಕೈಯನ್ನೇ ಕತ್ತರಿಸಬೇಕಾದೀತು. ಎಚ್ಚರ, ಇದು ನನ್ನ ಗೂಡು, ನನ್ನ ಮನೆ, ನನ್ನ ಆಶ್ರಯ ಅರಸಿ ಬಂದಿರುವ ಇವಳು ನನ್ನ ಪ್ರೀತಿಯ ಸ್ವತ್ತು. ಅಂದ ಮೇಲೆ ಅವಳ ಮೇಲೆ ಕೈ ಮಾಡುವ ಅಧಿಕಾರ ನಿನಗಿಲ್ಲ. ಒಂದು ವೇಳೆ ನೀನು ಕೈ ಮಾಡಿದ್ದೆ ಆದರೆ ನಿನ್ನ ಪರಿಣಾಮ ನೆಟ್ಟಗಿರಲ್ಲ. ಸುಮ್ಮನೆ ಅವಳನ್ನ ಇಲ್ಲಿಂದ ಬಿಟ್ಟು ಹೊರಟು ಹೋಗ್ತಾ ಇರು. ಹೊರಟು ಹೋಗುತ್ತೇನೆ, ಇವಳನ್ನು ಕರೆದುಕೊಂಡೇ ಹೋಗುತ್ತೇನೆ. ಹೋಗೋಣ. ನಾಚಿಕೆ, ಮಾನ, ಮರ್ಯಾದೆ ಅವಳು ಬರುವುದಿಲ್ಲವೆಂದು ಖಡಾಖಂಡಿತವಾಗಿ ಹೇಳ್ತಾ ಇದ್ದಾಳೆ. ಅವಳು ನನ್ನನ್ನೇ ನಂಬಿಬೇಕಿದ್ದಾಳೆ. ಅಂದ ಮೇಲೆ ಅವಳೇ ಬರುವುದಿಲ್ಲ ಅಂದ ಮೇಲೆ ನೀನು ಸುಮ್ಮನೆ ಇಲ್ಲಿಂದ ನಾಯಿಯಂತೆ ಹೊರಟು ಹೋಗೋ. ಅವಳು ನನ್ನ ತಂಗಿ, ನಾನು ಅವಳ ಅಣ್ಣ. ಹೋಗುವ ಅಧಿಕಾರ ನನಗಿದೆ. ನಮ್ಮ ಮನೆತನದ ವಿಷಯ ಚಮತ್ಕಾರ. ನಾನು ಕರೆದುಕೊಂಡೇ ಹೋಗುತ್ತೇನೆ. ಇದನ್ನು ಕೇಳುವುದಕ್ಕೆ ನೀನ್ಯಾರು? ನಿನಗೂ ಅವಳಿಗೂ ಇದಕ್ಕೂ ಏನು ಸಂಬಂಧ? ಸಂಬಂಧ ಎತ್ತನ ಮಾಮರ, ಎತ್ತನ ಕೂಗಿಲೆ, ಎತ್ತ ಸಂಬಂಧ. ಬೆಟ್ಟದ ನೆಲೆ, ಸಮುದ್ರದ ಉಪ್ಪು.
ಸಂಬಂಧ ಅಂದ ಮೇಲೆ ಅವನಿಗೂ ನನಗೂ ಪ್ರೇಮ ಸಂಬಂಧವಿದೆ. ಅಂದ ಮೇಲೆ ನೀನು ಸುಮ್ಮನೆ ಅವಳನ್ನು ಬಿಟ್ಟು ಇಲ್ಲಿಂದ ಹೊರಟು ಅವಳು ನನ್ನ ಆಸೆಯ ಅರಸಿ, ನನ್ನ ಮನದ ಅರಸಿ. ಅಷ್ಟೇ ಅಲ್ಲ, ನಾನು ಬಯಸಿದ ದೇವದಾಸ. ನನ್ನ ತಂಗಿಗೆ ದೇವದಾಸಿಯ ಪಟ್ಟ ಕಟ್ಟಿರುವೆ ಎಂದ ಮೇಲೆ ಮಗನೇ, ಕಬ್ಬಿಣ ಕಾಯಿಸದೆ ಹಾಗೆ ಬಗ್ಗುವುದಿಲ್ಲ. ನಾನು ಮಾಡ್ತೇನೆ. ಈಗ ನಿನ್ನ ಜೀವನದ ಕೊನೆಯ ಪುಟವನ್ನೇ ಬರೆಯುತ್ತೇನೆ ಮಗನೇ. ತಲವಾರವನ್ನ ಖಡ್ಗ ಹಿಡಿದ ಮಾತ್ರಕ್ಕೆ ನೀನೇನು ಕತ್ತಿ ಹಿಡಿದ ಮಾತ್ರಕ್ಕೆ ಕ್ಷೌರಿಕ ಶೂರನಾಗಲಾರ. ಕೊಡಲಿ ಹಿಡಿದ ಮಾತ್ರಕ್ಕೆ ಕುರಿಗಾಹಿ ಎಂದಿಗೂ ಕೊಲೆಗನಾಡ. ಕೇವಲ ಈ ತಲವಾರ ಹಿಡಿದ ಮಾತ್ರಕ್ಕೆ ನೀನು ರೌಡಿಯಾಗಲಾರೆ. ಹೆಚ್ಚಿಗೆ ನಿಂತು ಬೊಗಳಿದರೆ ನನ್ನ ಈ ಬಂದೂಕಿನ ಗುಂಡಿಗೆ ನೀನು ಆಹುತಿಯಾಗುವೆ. ಸುಮ್ಮನೆ ಇಲ್ಲಿಂದ ಇವಳನ್ನು ಬಿಟ್ಟು ಹೊರಟು ಹೋಗು. ನೋಡಮ್ಮ, ಹೆಣ್ಣಿಗೆ ಹಠ ಒಳ್ಳೆಯದಲ್ಲ. ಹೋಗೋಣ ನಡೆ. ಇಲ್ಲ, ನಾನ್ ಬರೋದಿಲ್ಲ. ಒಂದೇ ಮಾತನ್ನು ಹೇಳ್ತಾ ಇದ್ದೀನಿ, ನಾನು ಇವರನ್ನ ಪ್ರೀತಿಸ್ತಾ ಇದ್ದೀನಿ. ಇದ್ರು ಇಲ್ಲೇ ಇರ್ತೀನಿ, ಸತ್ರು ಇಲ್ಲೇ ಸಾಯ್ತೀನಿ. ನೋಡಬೇಕಾ, ನೀನು ನನ್ನ ಮೇಲಿರುವ ಈ ವಿಶ್ವಾಸ ಪ್ರೀತಿಗೆ ನಾನು ತುಂಬಾ ಚಿರುಣಿ. ಆದರೆ ನಿಮ್ಮನ್ನು ನನಗೆ ಎಷ್ಟು ನಾಚಿಕೆ, ಮಾನ, ಮರ್ಯಾದೆ ಎಂಬುದೇ ಇಲ್ಲ. ನಾನು ಕೇಳ್ತಾನೆ ಇಲ್ಲ. ಹೋಗಲೇ, ಈ ಮನೆ ಬಿಟ್ಟು ಹೋಗೋ. ಲೇ, ನಾ ಹೋಗುವುದಿಲ್ಲ. ಏನ್ ಮಾಡ್ತೀವ ನಾನು ನೋಡೇ ನೋಡ್ತೀನಿ. ಪರಮೇಶಿ, ಹೇಳ್ರಿ. ಮಗನ, ನುಡಿಯುವುದು ಕಡಿಮೆ ಮಾಡ. ಇಲ್ಲ, ಹೇಳ್ರಿ. ನಾಟಕ ಮಾತಾಡ ಮಗನ. ಹೇಳ್ರಿ. ನೋಡು, ಇವನು ಒಳ್ಳೆ ಮಾತಿನಿಂದ ಕೇಳುವ ಆಸಾಮಿ. ಕೇಳೋ ಮಗನ ಅಂದ್ರೆ ಅದಕ್ಕಾಗಿ ಆ ಚಾಟಿ ಹೇಳಿದ್ರೆ ನೋಡು, ತುಂಬಾ ಮಗನ. ಶಮಣ್ಯ, ಕಾಲು ಕಟ್ಟಿದ ಪ್ರಾಣಿಯನ್ನು ಬೇಟೆಯಾಡುವುದು ಯಾವ ಬೆಚ್ಚು ನನ್ನ ಕೈಗಳನ್ನು. ಆವಾಗ ಗೊತ್ತಾಗುತ್ತದೆ ನಿನ್ನ ಪೌರುಷ, ಗಂಡಸ್ತನ, ವ್ಯಕ್ತಿತ್ವ. ಹೆಚ್ಚಿಗೆ ನಿಗರಾಡಬೇಡ. ಮಗನೇ, ಇಲ್ಲದೆ ಹೋದರೆ ಈ ನನ್ನ ಚಾಟಿ ಏಟಿನ ಹೊಡೆತನು ಅನುಭವಿಸ. ನನ್ನ ಮುಪ್ಪಾವಸ್ಥೆಯಲ್ಲಿರುವ ತಂದೆಯನ್ನು ಒತ್ತೆಯ ಮಗನೇ. ನಿನಗೆ ಎಷ್ಟು ಸಲ ಹೇಳಬೇಕಲ್ಲಿ ನಾನು? ಈ ನಿನ್ನ ಮಗ ಮಾಡಿದ ಘನಂದಾರಿ ಕೆಲಸವೇನು ಗೊತ್ತಾ? ಅಲ್ಲಿ ಟೇಬಲ್ ಮೇಲಿದೆಯಲ್ಲ ಖಡ್ಗ, ಅವರಿಂದ ನನ್ನನ್ನು ಕೊಲೆ ಮಾಡಲಿಕ್ಕಿಸುವ ಈ ಕೊಡುಕನ್ನು ಇವನಿಗೆ ಸನ್ಮಾನ ಮಾಡಬೇಕೆ? ನೀನೇ ಹೇಳೋ. ಹೌದು ನಿಜಯ,
ಈ ಸಾಹುಕಾರ ಹೇಳ್ತಿದ್ ನಿಜೇನಪ್ಪ? ಈ ಸಾಹುಕಾರನ ಕೊಲೆಕ್ಕೆ ಪ್ರಯತ್ನ ಮಾಡಿದ್ದೇನಪ್ಪ? ಹೌದಪ್ಪ, ಸೂಳೆ ಮಗನ ಕೊಲೆಗೆ ಪ್ರಯತ್ನಿಸಿದ್ದು ಸತ್ಯ ಅಪ್ಪಾಜಿ. ಆದರೆ ಬದುಕಿದ್ದು ಈ ಸಕ್ಕಿನ ಕೊಂಡಿ. ವಿಜಯ, ಯಾಕಪ್ಪ ಇಂಥ ಕೆಟ್ಟ ನಿರ್ಧಾರಕ್ಕೆ ಕೈ ಹಾಕಿದೆ? ಬಡವನ ಸಿಟ್ಟು ದೌಡಿಯ ಮೂಲಂತೆ ಸಣ್ಣ ಪುಟ್ಟ ಹೊಳೆ ಮಾಡಿಸಿದರೆ ಕುಂತುಕೊಂಡು ಬಗೆಹರಿಸಿಕೊಳ್ಳುತ್ತಿದ್ದೆಪ್ಪ. ಇಂಥ ಕೆಟ್ಟ ಕೆಲಸಕ್ಕೆ ಯಾಕೆ ಕೈ ಹಾಕಿದೆ? ನಾನು ಈ ಕೆಲಸಕ್ಕೆ ಕೈ ಹಾಕಿದ್ದು ಯಾಕೆ ಗೊತ್ತೇನಪ್ಪ? ಈ ಸೂಳೆ ಮಗ ನನ್ನ ತಂಗಿಯನ್ನು ಓಡಿಸಿಕೊಂಡು ಬಂದು ತನ್ನ ಮನೆಯಲ್ಲಿ ಇಟ್ಟುಕೊಂಡದ್ದಕ್ಕಾಗಿ, ಅವಳ ಜೊತೆಗೆ ಚಕ್ಕಂದವಾಡಿ ನಮ್ಮ ಮನೆತನದ ಮಾನವನ್ನು ಪಾಲು ಮಾಡಿದ್ದಕ್ಕಾಗಿ ಅಪ್ಪಾಜಿ, ನನ್ನನ್ನು ಪಾಲು ಮಾಡಿದ್ದಕ್ಕಾಗಿ. ಮೇಘ, ಮೇಘ ಎಲ್ಲಿದ್ದೆಮ್ಮ? ಸುಡುಗಾರದಾಗದಳಪ್ಪ, ಸುಡುಗಾರದಾಗದಾಳ. ಮೇಘ, ಈ ನನ್ನ ಅಣ್ಣ ಹೇಳ್ತಿದ್ ನಿಜೇನಮ್ಮ? ಸಕ್ಕರೆ ಸಿಹಿ ಅಂತೇಳಿ ಅಕ್ಕರೆ ಬೆಳೆದಿರುವೆ. ಈ ನಿನ್ನ ವಯಸ್ಸಾದ ತಂದೆಗೆ ಮರ್ಮಾಗಾಲ್ತಾ ಅನ್ನೋದು ಪ್ರಜ್ಞಾನವಿಲ್ಲವೇ ನಿನಗೆ? ಹೌದು, ಅಣ್ಣ ಹೇಳುದು ನಿಜ. ನಾನು ಇವರನ್ನ ಮನಸಾರೆ ಪ್ರೀತಿಸ್ತಾ ಇದ್ದೀನಿ. ಮುಚ್ಚು ಬಾಯಿ ಹುಚ್ಚು ನಾಯಿ, ನಿನ್ನ ಜನ್ಮಕ್ಕೆ ನಾಚಿಕೆ ಬರಬೇಕು. ನನ್ನ ಮಗಳು ಆದರ್ಶ ನಾರಿ ಆಗಬೇಕೆಂದು ಕಟ್ಟಿಕೊಂಡ ಕನಸನ್ನ ಗೋಪುರನು ಧ್ವಂಸ ಮಾಡಿದ ನಿರ್ದೋಷಿಕೆ ನೀನು. ನನಗೆ ಅಂದೇ ಸಂಶಯದ ವಾಸಿ ಬೆಳೆಯಿತು. ಫೋನಿನ ಕಳಕ ಸಹನಾಳಲ್ಲ ನಿನ್ನದೆಂದು ಸಹನಾಳ ಮೇಲೆ ಇಲ್ಲ ಸ್ವಲ್ಪ ಆರೋಪ ಹೊರಿಸಿ ಮನೆಯಿಂದ ಹೊರಗೆ ಹಾಕುವ ಕುತಂತ್ರ ನಾಟಕ ಮುನ್ನಡೆ ನೀನೇ ಬರೆದಿದೆ ಎಂದು ನಾನು ಅಂದ ಹಿತವಚನನ್ನು ಉಣಿಸಿದ ಉಗುಳಿ ಪ್ರೀತಿ ಪ್ರೇಮ ಎಂಬ ಹೇಸಿಗೆ ಬಾಯಿ ಹಾಕಿರುವೆ ನೀನು. ನೀನು ಹೆಣ್ಣಲ್ಲ, ನನ್ನ ಮನಸ್ಸಿಗೆ ಆದ ಹುಣ್ಣು. ನೀನು ಮಾತು ಮೀರಿದ ಮಗಳು, ನೀನು ಮಾತು ಮೀರಿದ ಮಗಳು, ನೀನು ಮಾತು ಮೀರಿದ ಮಗಳು. ಪಂಚಾತಿ ಪಂಚರೆಂದು ಪರಮೇಶ್ವರನೆಂದು ನಂಬಿರುವ ನಾನು ನಿನ್ನ ಬಣ್ಣದ ಮಾತಿಗೆ ಮರಳಾಗಿ ನನ್ನ ಸಣ ಮನೆಯಿಂದ ಬಿಟ್ಟು ಹೊರ ಹೋಗುವಾಗ ಬಾಗಿದ್ದು ಮೂಕನಾದೆ, ಕಳ್ಳಿದ್ದು ಕೂಡನಾದೆ. ಸಾವುಕಾರ, ಸ್ವರ್ಗ ಅಂತ ಇರುವ ನಮ್ಮ ಸಂಸಾರನ್ನು ನರಕ ಮಾಡಿದ ನರರಾಕ್ಷಸನ ನಿನ್ನನ್ನು ಸುಮ್ಮನೆ ಬಿಡಲಾರೆ. ಮಗನೇ, ನಿನ್ನ ಮಗ ಅಲ್ಲಿ ಬಿದ್ದ ಖಡ್ಗದಿಂದ ನನ್ನನ್ನು ಕೊಲೆ ಮಾಡಿ ನೀನು ನನ್ನ ಕುತ್ತಿಗೆ ನೆಚ್ಚಿಕೊಳ್ಳಲು ಬಂದಿರುವೆ. ಅಂದ ಮೇಲೆ ನೀವೇನು ಮನುಷ್ಯರೋ ಅಥವಾ ಮನುಷ್ಯ ವಂಶದ ರಾಕ್ಷಸರು? ಕಾಮುಕನೆಂಬ ಕೀಳು ಪದ ಪ್ರಯೋಗ ನಿನ್ನಂಥ ಮುದುಗುವಿಯಿಂದ ಶೋಭೆ ತರಲಾರ. ನನ್ನ ಮನೆಗೆ ಬಂದು ನನಗೆ ಹೊಗಳಿಸುತ್ತಿರುವೆಯ? ಏ, ಯಾರಿದ್ರೆ ನಾನು ಕಟ್ತೇನ್ರಿ, ಹೆಂಗದ ನೋಡ್ರಿ. ಜಮಣ್ಣಾರ ಬಿಟ್ಟು ಬಿಡು ನನ್ನ ತಂದೆ. ಸರ ಮಾತಾಡಕ್ ಬರ್ರಿ. ಬಾಳ ಬೆಳಿಬೇಡ್ರ. ಬಿಡುತ್ತೇನೆ, ಇಬ್ಬರನ್ನು ಒಟ್ಟಿಗೆ ಬಿಟ್ಟು ಬಿಡುತ್ತೇನೆ. ಬಟ್ ಒನ್ ಕಂಡೀಷನ್.
ಏನ್ ಕಂಡೀಷನ್ ಗೊತ್ತಾ? ನಿನ್ನ ಮುದ್ದಿನ ಸೊಸೆ ಸಹನಾ ಇದ್ದಾಳಲ್ಲ, ಮಹಾ ಸೌಂದರ್ಯವತಿ, ಅವಳನ್ನ ನನ್ನ ಮಗ್ಗಲಲ್ಲಿ ಮಲಗಿಸಿ ಸತಿ ಸಾತ್ವಿ ಶಿರೋಮಣಿಯಾದ ದೇವತೆ ಅಂತಿರುವ ನನ್ನ ಮಡದಿಯ ಚಾರಿತ್ರಿಕ ಕೆಣಕುವಿನಲ್ಲಿ ಮಗನೇ, ಎಂದು ನಿನಗೆ ಉಳಿಗಾಲವಿಲ್ಲ. ರಕ್ತದ ಕಾಲುವೆಯನ್ನೇ ಹೆಚ್ಚಿ ಬಿಡುತ್ತೇನೆ. ಬಿಚ್ಚಿ ನೋಡು ಕೈ ಕಾಲುಗಳನ್ನು. ಎಚ್ಚುತ್ತೇನೆ ಸ್ವಲ್ಪ ಚೀರಿ ಹರಿದು ಕೋಡಿನ ಗಂಟಲದ ನರಗಳನ್ನ. ಕುರಿಯನ್ನು ಚೂರಿ ಹಾಕುವಾಗ ಇದೇ ರೀತಿ ಚೀರುವುದು, ಇದೇ ರೀತಿ ಒದ್ದಾಡುವುದು. ಈಗ ನೀನು ಕೂಡ ಅದೇ ರೀತಿ ಒದ್ದಾಡುವುದು. ತಾನೇಗೆ ಬರಬಹುದು, ಅನುಭವಿಸು ನಿನ್ನ ಜೀವನದ ಕೊನೆಯ ಪುಟಗಳನ್ನ. ನೀನು ಸಮಯಕ್ಕೆ ಸರಿಯಾಗಿ ಬಂದದ್ದು. ಈ ಮಗನ್ನ ಕರ್ಕೊಂಡು ದವಾಖಾನೆ. ನೀನಲ್ಲಿ ಈ ವಿಜಯನ ಕಣ್ಣುಗಳನ್ನ ಕೀಳಿಸು. ಅದು ಸಾಧ್ಯ ಇದೆ ಮಗನೇ, ನರ ಹರ್ಕೋಬೇಡ, ಸ್ವಲ್ಪ ತಡಕೋ. ನಾನು ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ರೂ ನಡೆಯಬಹುದು. ವಿಕ್ರಾಂತ್, ಕೈಗಳನ್ನು ಬೆಚ್ಚಿಕೊಂಡು ಅವನನ್ನು ದವಾಖಾನೆಗೆ ಪಾರ್ಸಲ್ ಮಾಡಿ. ಹಾಗೆಯೇ ದವಾಖಾನೆಗೆ ಹೋಗಿ ಅವನ ಕಣ್ಣುಗಳು. ಅದಕ್ಕೊಂದು ಕಾರಣ ಕೊಡು. ಏನ್ ಗೊತ್ತಾ? ಸ್ವ ಇಚ್ಛೆಯಿಂದ ನನ್ನ ಕಣ್ಣುಗಳನ್ನು ನಾನೇ ದಾನ ಮಾಡುತ್ತಿದ್ದೇನೆಂದು ಬಾಂಡ್ ಪೇಪರ್ ಮೇಲೆ ಅವನ ಒಪ್ಪಿಗೆ ಪತ್ರ ಬರೆದು ಅದಕ್ಕೆ ಅವನು ಸಹಿ ಮಾಡಬೇಕು. ಹಾಗೆ ಮಾಡಿದರೆ ಮಾತ್ರ ಇವನ ಕಣ್ಣುಗಳು ದಾನ ಮಾಡಿದ್ದಕ್ಕಾಗಿ ನಮಗೆ ಇದು ಹಣ ಬರುತ್ತದೆ. ಆ ಹಣವನ್ನು ನನ್ನ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಿ. ಅಷ್ಟರೊಳಗಾಗಿ ಮುದಿಯಿಂದ ಮಾಡಿಕೊಂಡು ಇವನ ಆಸ್ತಿಯನ್ನು ಎತ್ತಿ ಹಾಕುವುದು. ಸೌಕರ್ಯ, ನನಗೆ ಬೇಕಾದ್ರೆ ಕಠೋರ ಶಿಕ್ಷೆಯನ್ನು ಕೊಡುವ ಅನುಭವಿಸ್ತೀನಿ. ಏನು ಮಾಡಿಬಿಡು ಸೌಕರ್ಯ, ಅವನನ್ನು ಬಿಟ್ಟು ಬಿಡು ಸೌಕರ್ಯ, ಬಿಟ್ಟು ಬಿಡುತ್ತೇನೆ. ಈಗಲ್ಲ, ನಿಮ್ಮ ಆಸ್ತಿಯನ್ನೆಲ್ಲ ನನ್ನ ಹೆಸರಲ್ಲಿ ಮಾಡಿಕೊಂಡು ಆವಾಗ ಬಿಡುತ್ತೇನೆ. ಕಣ್ಣು ಕಳೆದುಕೊಂಡು ಈ ನನ್ನ ಮಗ ಕುರುಡನಾಗಿ ಅಡ್ಡಾಡಬೇಕು, ಆ ರೀತಿ ಮಾಡುತ್ತೇನೆ. ಸೆಕ್ರೆಟರಿ ಅದನ್ರಿ ಎಲ್ಲ ರೆಡಿ ಮಾಡಿ ಇಟ್ಟನ್ರಿ. ಈ ಮಗನ ಹೆಬ್ಬಟ್ಟಿನ ಸಹಿ ಮಾಡಿಸ್ಕೊ. ಯಾವ ಬಾಂಡ, ಯಾರ ಹೆಬ್ಬಟ್ಟು? ನಿನ್ನದೇ ಹೆಬ್ಬಟ್ಟು. ಸಹಿ ಮಾಡಲ್ಲ, ಸಹಿ ಮಾಡೋದಿಲ್ಲ. ಅದು ಸಾಧ್ಯವಿಲ್ಲ. ರಮೇಶಿ, ನಮ್ಮ ಆಸ್ತಿಯನ್ನು ನೀನು ಬರೆಸಿಕೊಳ್ಳಬೇಕಾದ್ರೆ ನೀನೇನು ನಮ್ಮ ಸಂಬಂಧಿಕನೋ ಅಥವಾ ಈ ನನ್ನ ಅಪ್ಪನಿಗೆ ಕಳ್ಳ ಮಾರ್ಗದಿಂದ ಹುಟ್ಟಿದ ಸೂಳೆಯ ಮಗನು? ವಿಜಯ್, ಮುಡಿಯದರು ಕರ್ಣ ಕಠೋರವಾದ ಮಾತುಗಳನ್ನ. ಅದು ಅಪ್ಪನ ಆಸ್ತಿ ನನಗೆ ಹೇಗೆ ಸೇರುತ್ತದೆ ಎಂದು ನಾನು ತೋರಿಸಿಕೊಡುತ್ತೇನೆ. ಸೆಕ್ರೆಟರಿ ಮಗಳ ಹೇಳ್ರಿ, ಇನ್ನೇನು ಇದನ್ನೇ ಹೊಡಿಬೇಕು. ಅವನು ಸಹಿ ಮಾಡದೆ ಹೋದ್ರೆ ಅವನ ಹೆಬ್ಬಟ್ಟನ್ನು ಕತ್ತರಿಸಿ ಆದ್ರೂ ಸಹಿ ಮಾಡಿಸ್ತಾರೆ. ದಬ್ಬಾಳಿಕೆಯಿಂದ ಸಹಿ ಮಾಡಿಸಿಕೊಂಡ ದರೋಡಿಕೋರ ನನ್ನ ಮಗನೇ, ಈಗಲಾದರೂ ಮುಪ್ಪಾವಸ್ಥೆಯಲ್ಲಿರುವ ನನ್ನ ತಂದೆಯನ್ನು ಬಿಟ್ಟು ಬಿಡಲೇ. ನನ್ನ ಕೈಗಳನ್ನು ಬಿಚ್ಚಿ ನೋಡು, ಗೊತ್ತಾಗುತ್ತದೆ ನಿನ್ನ ಗಂಡಸ್ತನ. ನೀನೇನ ಒಬ್ಬ ಕಟ್ಟಿ ಹೊಡೆಯೋ ಗಂಡಸೆನ್ನಲೇ, ಸಕ್ಕಿಲೆ ಹೊಡೆ ಸುಳೆಯ ಮಗನ. ಮಗನೇ, ಇನ್ನೂ ನಿನ್ನ ಸೊಪ್ಪು ಒಳಗೆಲ್ಲವೇ?
ಹೇ ಮಿತ್ರ, ಅದು ಸ್ವಕ್ಕಡುಗು ರಕ್ತ ಅಲ್ಲದೆ ಎತ್ತಿನ ಈ ನನ್ನ ತಂದೆಗೆ ಹುಟ್ಟಿದ ರಕ್ತಲೇ ಚಮಣ್ಯ. ಚಮಣ್ಯಾಣ ಚಿಮಣ್ಯಾಣ ಅಂತೀರಿ ನೀನು? ನನ್ನ ಹೆಸರು ಎಷ್ಟು ಚಂದ ಕವಿ ಬರ್ದಾನ, ಚಮನ್ಲಾಲ್ ಅಂತ. ನೀ ಚಮಣ್ಯ ಚಮಣ್ಯ ಏ ಕ್ರಾಂತ್ ಕರೆದುಕೊಂಡು ನೋಡಿ ಇವನ ಕಣ್ಣುಗಳು ಕೀಳಿಸು. ಪೂರ್ಣನಾಗಿ ಅಡ್ಡಾಡಲಿ ಅಡ್ಡಾಡಿ ನನ್ನ ಮಗ. ಹೊಗಳು ನಿನ್ನ ಮಾವಿನ ಹಣ್ಣಿನ ಮಣ್ಣು ಬಣ್ಣದ ಮೈಮಾಟ ಬಂದಿರುವ ಸುರಲೋಕದ ಸುಂದರಿ ಆ ನಿನ್ನ ಮುದ್ದಿನ ಸೊಸೆ ಸಹನ ಎಲ್ಲಿರುವಳೆಂಬುದನ್ನು ಬಗಳು. ಬಗಳೇ ಹುಲಿಯ ಸಾವ್ಕಾರ, ನಿನ್ನ ಕಾಮನ ಚಟಕ್ಕಾಗಿ ನನ್ನ ಸೊಸೆ ಮನೆ ಬಿಟ್ಟು ಎಲ್ಲಿ ಹೋದಳೋ ಏನೋ ಗೊತ್ತಿಲ್ಲ. ಆ ದೇವರ ಬಲ್ಲ. ಗೊತ್ತಿಲ್ಲ. ಏ ಮುದಿಗೋಬೆ, ನಿಲ್ಲಿಸು ಈ ನಿನ್ನ ಮೊಸಳೆ ಕಣ್ಣೀರನ್ನ. ನಾನು ಹೇಳುತ್ತಿರುವುದೇನು, ನೀನು ಹೇಳುತ್ತಿರುವುದೇನು? ಸಹನ ಎಲ್ಲಿ ಎಂದು ಕೇಳಿದರೆ ಏನೇನು ಬಗಳುತ್ತಿರುವೆಲ್ಲವೋ ಮುದಿನಾಯೇ. ಇತಿಹಾಸದ ಪುಟಗಳನ್ನ, ಪುರಾಣದ ಪುಟಗಳನ್ನ ತಿರುಚಿ ಹಾಕಬೇಡ. ವಾಸ್ತವವಾಗಿದ್ದನ್ನೇ ಕರೆ ಹೇಳುವುದು. ಅಂದು ಮನೆ ಬಿಟ್ಟು ಹೋದ ನನ್ನ ಸೊಸೆ ಇಲ್ಲಿವರೆಗೆ ಮೋತಿ ನೋಡಿಲ್ಲ. ಎಲ್ಲಿದ್ದಾಳೇನೋ ದೇವರ ಬಲ್ಲ. ನೀನು ಬಾಯಿ ಮಾತಿನಿಂದ ಬಗ್ಗುವ ಸ್ವಾಮಿ ಅಲ್ಲ. ಮೆಣಸಿನ ಕಾಯಿಯನ್ನು ಅದನ್ನು ಹಾರಿಯಿಂದ ಕುಟ್ಟಿದಾಗಲೇ ಅದು ಕುಡಿಯಾಗ ಅದೇ ರೀತಿ ನನ್ನನ್ನು ಒತ್ತು ನಿನಗೆ ಬುದ್ಧಿ ಕಲಿಸಿದಾಗಲೇ ಬುದ್ಧಿ ಬರುವುದು. ಆಗ ನೀನು ಸಹನ ಎಲ್ಲಿರುವುದು ಎಂಬುದು. ಹಾಗಾದರೆ ಮಗನಿಗೆ ಅನುಭವಿಸುವ ನನ್ನ ಗುಹೆ ಬಂದು ನನ್ನ ಅನುಮತಿ ಇಲ್ಲದೆ ಈ ಹುಲಿಯ ಬಾಯಿಗೆ ಆಹುತಿಯಾಗಬೇಡ. ಸುಮ್ಮನೆ ಇಲ್ಲಿಂದ ಹೊರಟು ಹೊರಟು ಹೋಗಲು ಬಂದಿಲ್ಲ. ಈ ಹಿರಿ ಜೀವವನ್ನು ನಿನ್ನಂಥ ಕಟುಕನ ಕೈಯಿಂದ ರಕ್ಷಿಸಿ ಕರೆದುಕೊಂಡು ಹೋಗಲು ಬಂದಿದ್ದೇನೆ. ನನಗೆ ಕಟುಕ ಎನ್ನುವೆಯೋ ಡ್ಯಾಸ್ಕಲ್? ಹಾಗಾದ್ರೆ ನೀನು ಕೂಡ ಚೇರ್ಮನ್ರೇ, ನಾನು ಮನಸ್ಸು ಮಾಡಿದರೆ ಇದೇ ಬಾರ್ಕೋಲ್ನಿಂದ ನಿಮ್ಮ ಮೈ ಮೇಲೆ ಬಾಸುಂಡೆ ಮೂಡುವ ಹಾಗೆ ಹೊಡೆಯಬಲ್ಲೆ. ನನಗೂ ಕೂಡ ಶಕ್ತಿ, ಯುಕ್ತಿ, ಪರಾಕ್ರಮ ಎಲ್ಲವೂ ಇದೆ. ಬಟ್ ಅದು ಮಾನವೀಯತೆ ಆಗಲಾರದು. ಮನುಷ್ಯರನ್ನು ಪ್ರೀತಿಸಬೇಕು, ಗೌರವಿಸಬೇಕು. ಸಾಧನೆ ಅಂದರೆ ಕೇವಲ ದರ್ಪ, ದಬ್ಬಾಳಿಕೆ, ಕೊಲೆ, ಸುಲಿಗೆ ಮಾಡಿ ಲಾಂಛದಿಂದ ಸಾಮ್ರಾಜ್ಯ ಕಟ್ಟಿ ಮೆರೆಯುವುದಲ್ಲ. ವ್ಯಕ್ತಿಗಳ ಮಧ್ಯೆ ಸ್ನೇಹ ಸೇತುವೆಯನ್ನು ಸ್ಥಾಪಿಸಿ ಸಹೋದರರಂತೆ ಬದುಕುವುದೇ ನಿಜವಾದ ಸಾಧನೆ. ನೋಡಿ ಚೇರ್ಮನ್ರೇ, ಬಿಟ್ಟು ಬಿಡಿ ಇವರನ್ನು. ಬಿಟ್ಟು ಬಿಡಬೇಕು ಇವಳನ್ನ. ಕಟುಕನಿಗೆ ಕರುಣೆ ಉಂಟೆ, ಸಿಂಹಕ್ಕೆ ಸಹನೆ ಉಂಟೆ. ನಿನ್ನ ಬಣ್ಣದ ಮಾತುಗಳಿಗೆ ಜಗ್ಗುವ ಸ್ವಾಮಿ ಅಲ್ಲ ಇವ. ಸುಮ್ಮನೆ ಇವರನ್ನು ಬಿಟ್ಟಿಲ್ಲಿಂದ ಹೊರಟೋಗ್ಬಿಡು. ಚೇರ್ಮನ್ರೇ, ನಿಮ್ಮ ಕಲ್ಲು ಹುರಿದ ಸೊಕ್ಕನ್ನು ಒಡಗಿಸಿ ಪುಡಿ ಪುಡಿ ಮಾಡುವುದು ನನಗೂ ಕೂಡ ಚೆನ್ನಾಗಿ ಗೊತ್ತಿದೆ.
ಮುಚ್ಚಿನ ಮಗನೇ, ನನ್ನ ಮನೆಗೆ ಬಂದದ್ದು ಅಲ್ಲದೆ ನನ್ನ ಬಾಯಿ ಬಂದಂತೆ ಹೀಯಾಳು. ನಾನು ಕಟ್ಟಿದ ಪಶುವನ್ನೇ ಬಿಚ್ಚುತ್ತಿರುವಿಯ? ಎಷ್ಟು ಸಕ್ಕು ಮಗನೇ ನಿನಗೆ. ನಾನು ಸಮಯ ಬಂದಾಗ ನಿನ್ನನ್ನು ನೋಡಿಕೊಳ್ಳುತ್ತೇನೆ. ನಿನ್ನ ಬದುಕಿನ ಅಂತ್ಯಕ್ಕೆ ಅಂತ್ಯ ಹಾಡುವ ಹಂತಕ ನಾನಾಗದೆ ಹೋದರೆ ನಾನು ಚೇರ್ಮನ್ ಚೇರ್ಮನ್ ರೀ, ನಿಮ್ಮೆಲ್ಲ ಕುತಂತ್ರಗಳನ್ನು ಮಣ್ಣು ಪಾಲು ಮಾಡಿ ಅಡಿಗಡಿಗೂ ನೆಗ್ಗಲು ಮುಳ್ಳಾಗಿ ಪರಿಣಮಿಸದೆ ಹೋದರೆ ನನ್ನ ಹೆಸರು ಮದನ್ ಕುಮಾರ್ನಿ ಅಲ್ಲ. ಬರ್ತೀನಿ, ಬನ್ನಿ ಹೋಗೋಣ. ಹಾಗಾದರೆ ನೀನು ಇವರನ್ನ ಬಿಟ್ಟು ಹೋಗುವುದಿಲ್ಲದೆ? ನೋಡು ಮದನ್ ಕುಮಾರ್, ನನ್ನ ಮನೆಗೆ ಬಂದು ನನಗೆ ಸಿಂಹದಂತೆ ಗರ್ಜಿಸಿ ಹಾಗೆ ಹೋಗ್ತಾ ಇದೆಯಲ್ಲ, ಹಾಗನೇ ನಿನ್ನ ಯುಗಾಂತ್ಯಕ್ಕೆ ನಾನು ಪ್ರತಿ ಅಂತರವನ್ನು ಹಾಡದೆ ಹೋದರೆ ಅದೆಲ್ಲ ಹೇಳುವುದರಲ್ಲಿ ಅರ್ಥವಿಲ್ಲ. ವಾ ವಿಕ್ರಾಂತ್, ನೀನು ಹೋದ ಕೆಲಸ ಏನಾಯ್ತು? ಸಕ್ಸಸ್ ಸಕ್ಸಸ್ ಚೇರ್ಮನ್ ರೀ, ಸಕ್ಸಸ್. ಈ ವಿಕ್ರಾಂತ ಯಾವುದೇ ಕೆಲಸವನ್ನು ಮಾಡಬೇಕಾದ್ರೆ ಮೊದಲೇ ಕೈ ಹಾಕಲ್ಲ, ಹಾಕಿದ ಮೇಲೆ ನಿಗ್ರಿಸುವುದೂ ಇಲ್ಲ. ನೋಡು ವಿಕ್ರಾಂತ್, ನಿನ್ನಂಥ ಗೆಳೆಯ ನನಗೆ ಸಿಕ್ಕಿದ್ದು ಬಹಳ ಬಹಳ ಅಪರೂಪದ ವಿಷಯ. ಹಾಗಾದ್ರೆ ಇದೇ ಖುಷಿಯಲ್ಲಿ ಎಣ್ಣೆ ಪಾರ್ಟಿ ಅರೇಂಜ್ ಮಾಡಿದ್ವಿ. ಪಾರ್ಟಿ ಎಂಜಾಯ್ ಮಾಡೋಣ. ಡ್ರಿಂಕ್ಸ್ ಏನಿದೆ ಅಂತ ಹೇಳ್ಕೊಂಡು ಬಾ, ಹಾಗೆ ಡ್ಯಾನ್ಸ್ ಕರ್ಕೊಂಡು ಬಾ. ನೀನೇ ಡ್ಯಾನ್ಸ್ ಮಾಡಬೇಕಾಗತ್ತೆ.